PUC ಪರೀಕ್ಷೆಯಲ್ಲಿ ಫೇಲ್, ಜೀವ ಬಿಟ್ಟ ವಿದ್ಯಾರ್ಥಿಗಳು. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಹಾಂತೇಶ್ ಹಿರೇಮಠ್. ಈ ವರ್ಷ ಅಂತ ಅಲ್ಲ, ಪ್ರತಿ ವರ್ಷ ಕೂಡ ಇತ್ತೀಚೆಗೆ ಏನಾಗಿದೆ ಅಂದರೆ ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಫೇಲ್ ಆದರೆ ಸಾಕು, ಪರೀಕ್ಷೆಯನ್ನ ಬರೆದ ನಂತರ ಫೇಲ್ ಆಗ್ತೀನಿ ಅನ್ನುವಂಥ ಒಂದು ಏನಾದರೂ ಗುಮಾನಿ ಅವರಲ್ಲಿ ಎದ್ರೆ ಸಾಕು, ಆತ್ಮಹತ್ಯೆಯಂತಹ ಒಂದು ದಾರಿಯನ್ನ ಕಂಡುಕೊಳ್ತಾ ಇದ್ದಾರೆ. ಅದೆಷ್ಟೋ ವಿದ್ಯಾರ್ಥಿಗಳು ಪ್ರತಿ ವರ್ಷ ಸಾಯುವಂತಹ ದುರಂತಗಳನ್ನ ನಾವು ಕಾಣ್ತಾನೆ ಇರ್ತೇವೆ. ಅದು ಈ ವರ್ಷ ಕೂಡ ಹೊರತಾಗಿಲ್ಲ. ಈ ಸಲ ಕೂಡ ಅಲ್ಲಿ ಇಲ್ಲಿ ಕೆಲವೊಂದಿಷ್ಟು PUC ವಿದ್ಯಾರ್ಥಿಗಳು ಫೇಲ್ ಆಗಿದ್ದೇನೆ ಅಥವಾ ಫೇಲ್ ಆಗ್ತೇನೆ ಅನ್ನುವಂತಹ ಭಯದಲ್ಲೇ ಕೂಡ ಜೀವವನ್ನು ಬಿಟ್ಟಿದ್ದಾರೆ. ಅಂತಹ ಕೆಲವು ವಿದ್ಯಾರ್ಥಿಗಳ ಮಧ್ಯೆಯೂ ಕೂಡ ಏನೂ ಇಲ್ಲದಂತೆ ಸಾಧನೆ ಮಾಡಿದವರು ಕೂಡ ಬಹಳಷ್ಟು ಜನ ಇದ್ದಾರೆ. ಅಂತಹ ಕೆಲವೊಂದಿಷ್ಟು ಉದಾಹರಣೆಗಳನ್ನು ನಾನು ಹೇಳ್ತೇನೆ. ಇತ್ತೀಚೆಗಷ್ಟೇ ಬೆಂಗಳೂರಿನಲ್ಲಿ ತನುಶ್ರೀ ಎಂಬಂತಹ ಹುಡುಗಿ PUCಯ ಪರೀಕ್ಷೆಯನ್ನು ಬರೆದ ನಂತರ ಇನ್ನೇನು ರಿಸಲ್ಟ್ ಹತ್ರ ಇದೆ ಅನ್ನುವಾಗ ನಾನು ಫೇಲ್ ಆಗ್ತೇನೆ ಅನ್ನುವಂತಹ ಭಯದಲ್ಲಿ ಆತ್ಮಹತ್ಯೆನ ಮಾಡಿಕೊಂಡ್ಳು. ನೇಣು ಬಿಗಿದು ತನುಶ್ರೀ ಎಂಬಂತಹ PUC ವಿದ್ಯಾರ್ಥಿನಿ ಆತ್ಮಹತ್ಯೆನ ಮಾಡಿಕೊಂಡ್ಳು. ನಂತರ ಪರೀಕ್ಷೆಯ ರಿಸಲ್ಟ್ ಬಂತು. ಆಕೆ ತಾನು ಅನ್ಕೊಂಡಂತೆ 2 ಸಬ್ಜೆಕ್ಟನ್ನು ಫೇಲ್ ಆಗಿದ್ರು. ಆಗ ಅವರ ತಾಯಿಯ ಮೇಲೆ ಎಷ್ಟೋ ಜನ ಆರೋಪ ಮಾಡಿದ್ರು, ಅವರ ತಾಯಿನೇ ಏನೋ ಅವಳನ್ನು ಕೊಂದು ನೇಣು ಹಾಕಿರಬಹುದು ಅಂತೇಳಿ. ನಂತರ ಪ್ರಾಥಮಿಕ ವರದಿಯಲ್ಲಿ ಇಲ್ಲ, ಅದು ಅವಳೇ ನೇಣು ಹಾಕ್ಕೊಂಡಿದ್ದಾಳೆ, ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ಹೇಳಿ ಪ್ರಾಥಮಿಕ ತನಿಖೆ ಬಂತು. ಇದೊಂದು ಉದಾಹರಣೆ. ಇನ್ನೊಂದು ಉದಾಹರಣೆ ಅಂತ ಹೇಳಿದ್ರೆ, ನಮ್ಮ ಹುಬ್ಬಳ್ಳಿ ಧಾರವಾಡದ ಉನ್ಕಲ್ ಬಳಿಯ ಓರ್ವ ಯುವತಿ, ಆಕೆ ಹೆಸರು ಲಾವಣ್ಯ ಅಂತ ಹೇಳಿ. ನಮ್ಮ ಹುಬ್ಬಳ್ಳಿ ಧಾರವಾಡದ ಉನ್ಕಲ್ ಬಳಿಯ ಒಂದು ವಿದ್ಯಾರ್ಥಿನಿ. ಈಕೆ ಕೂಡ PUCಯಲ್ಲಿ ಏನು ಅನ್ಕೊಂಡಿದ್ಳು ಅಂತ ಹೇಳಿದ್ರೆ 600ಕ್ಕೆ 600 ಅಂಕ ತೆಗಿತೇನೆ ಅಂತ ಹೇಳಿ ಅನ್ಕೊಂಡಿದ್ಳು, ಅಥವಾ ಡಿಸ್ಟಿಂಕ್ಷನ್ ಮಾಡ್ತೇನೆ ಅಂತ ಹೇಳಿ ಎಲ್ಲರ ಹತ್ರ ಹೇಳ್ಕೊಂಡಿದ್ಳು, ಅಥವಾ ಮನೆಯಲ್ಲೂ ಕೂಡ ಭರವಸೆಯನ್ನು ಕೊಟ್ಟಿದ್ಳು. ಆಕೆಗೆ 78% ಸಿಕ್ತು. ಅದು ಕಾಮರ್ಸ್ ವಿಭಾಗದಲ್ಲಿ 78% ಸಿಕ್ಕರೂ ಕೂಡ ಆಕೆ ಮನನೊಂದು ಆತ್ಮಹತ್ಯೆಯನ್ನು ಮಾಡಿಕೊಂಡ್ಳು. ಇಲ್ಲಿ ತನುಶ್ರೀ ಮತ್ತು ಲಾವಣ್ಯ ಇಬ್ಬರು ಕೂಡ ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು. ಇನ್ನೊಂದು ಬೆಸ್ಟ್ ಉದಾಹರಣೆಯನ್ನು ನಾನು ಹೇಳಿಕೊಡ್ತೀನಿ. ಅದೇನು ಅಂತ ಹೇಳಿದ್ರೆ, ಲಾವಣ್ಯ ಅನ್ನುವಂತಹ ಚಿಕ್ಕಬಳ್ಳಾಪುರದ ಜಿಲ್ಲೆಯ ಓರ್ವ ಯುವತಿ ಅಥವಾ PUCಯ ವಿದ್ಯಾರ್ಥಿನಿ. ತಂದೆ ತಾಯಿ ಇಲ್ಲದೆಯೂ ಕೂಡ ಅನಾಥಳಾಗಿ ಅನಾಥಾಶ್ರಮದಲ್ಲಿ ಇದ್ದಂತಹ ಈ ಯುವತಿ 90% ಮಾಡಿ ಎಲ್ಲರಿಗೂ ಕೂಡ ಅಚ್ಚರಿಯನ್ನು ಮೂಡಿಸಿತು. ಇದೇ ರೀತಿ ಒಬ್ಬ ಆಟೋ ಡ್ರೈವರ್, ಕೂಲಿ ಕಾರ್ಮಿಕನ ಮಗ, ಸೆಕ್ಯೂರಿಟಿ ಗಾರ್ಡ್ನ ಮಗ ಅಥವಾ ಮಗಳು ಈ ಸಲ ಸಾಧನೆಯನ್ನ ಮಾಡಿ ತೋರಿಸಿದ್ರು. ಎಲ್ಲವೂ ಇದ್ದುಕೊಂಡು ಇನ್ನಷ್ಟು ಬೇಕೆನ್ನುವಂತಹ ಹಂಬಲದೊಂದಿಗೆ ಪ್ರಾಣ ಕಳೆದುಕೊಂಡವರು ಬೇರೆ. ಇಲ್ಲಿ ಲಾವಣ್ಯ ತನ್ನ ತಂದೆಯನ್ನ 2019ರಲ್ಲಿ ಕಳೆದುಕೊಳ್ತಾಳೆ. ಮುಂದೆ 2021 2 ವರ್ಷದ ಅಂತರದಲ್ಲಿ ಕೊರೋನಾ ಬಂದಾಗ ತಾಯಿ ಕೂಡ ಕಳ್ಕೊಳ್ತಾಳೆ. ಆ ನಂತರದಲ್ಲಿ ಅವಳು ಮಕ್ಕಳ ರಕ್ಷಣಾ ಘಟಕಕ್ಕೆ ಸೇರಿಸಿರ್ತಾರೆ. ಆಕೆ ಇವತ್ತು ಕಷ್ಟಪಟ್ಟು ಓದಿ ಆ ಒಂದು ದುಃಖವನ್ನು ನುಂಗಿಕೊಂಡು ಕೂಡ ಇವತ್ತು 90% ಮಾಡಿ ಸಾಧನೆಯನ್ನು ಮಾಡಿದ್ರು. ಇಲ್ಲಿ ಯಾಕೆ ಆಗತ್ತೆ ಅಂತ ಹೇಳಿದ್ರೆ, ಒತ್ತಡಗಳು ಬಹಳಷ್ಟು ಬರುತ್ತೆ. ತಂದೆ ತಾಯಿಗಳು ಅಥವಾ ನೆರೆಹೊರೆಯವರು ಅಥವಾ ಫ್ರೆಂಡ್ಸ್ ಅವರ ಹತ್ರ ನಾವು ಹೇಳ್ಕೊಂಡಿರ್ತೇವೆ, ನಾನು ಇಷ್ಟು ಮಾಡ್ತೇನೆ ಅಂತ ಹೇಳಿ. ನೆಕ್ಸ್ಟ್ ಇಷ್ಟು ಮಾಡದಿದ್ದರೆ ನಮಗೆ ಅವಮಾನ ಆಗುತ್ತೆ ಅಂತೇಳಿ ತಂದೆ ತಾಯಿಗಳು ಕೂಡ ಇಲ್ಲಿ ಒತ್ತಡವನ್ನು ಹಾಕ್ತಾರೆ. ಅದು ಅವರ ಮೇಲೆ ಜಾಸ್ತಿ ಏನಂತ ಹೇಳಿದ್ರೆ ಅಸಹಾಯಕ ಅಥವಾ ಮಾನಸಿಕ ಒತ್ತಡಗಳು ಆಗಿ 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 ನಾನು ಇಷ್ಟು ಮಾಡಲಿಲ್ವಲ್ಲ, ಹೇಗೆ ಮುಖ ತೋರಿಸೋದು ಅಂತ ಹೇಳಿ ಸತ್ತು ಹೋಗುವಂಥದ್ದು ಕಾಣುತ್ತೆ. ಹಾಗಾಗಿ ದಯಮಾಡಿ ತಂದೆ ತಾಯಿಗಳಿಗೆ, ಅಕ್ಕಪಕ್ಕದಲ್ಲಿರ್ತಕ್ಕಂಥ ಕೆಲವೊಂದಿಷ್ಟು ಜನ ಇರ್ತಿರಲ್ವಾ, ಏನಂತ ಹೇಳಿದ್ರೆ ಚುಚ್ಚು ಮಾತುಗಳನ್ನು ಮಾಡೋದು. ಅಯ್ಯೋ ನೋಡು, ಅಷ್ಟು ಮಾಡ್ತೀನಿ ಅಂತ ಹೇಳಿದ್ರು, ಇಷ್ಟು ಮಾಡ್ತೀನಿ ಅಂತ ಹೇಳಿದ್ರು, ಇಷ್ಟೇ ಮಾಡಿದ್ರು ಅಂತ ಹೇಳಿ ಈ ಒಂದಿಷ್ಟು ಚುಚ್ಚು ಮಾತುಗಳೇ ಅವ್ರನ್ನ ಜಾಸ್ತಿ ಕೊಲ್ಲತ್ತೆ. ಕೊನೆಗೂ ಕೂಡ ಅವರ ಆತ್ಮಹತ್ಯೆ ಆಗಿ ಮಾಡ್ಕೊಳ್ಳೋ ಹಾಗೆ ಮಾಡುತ್ತೆ. ದಯಮಾಡಿ ಅದನ್ನು ನಿಲ್ಲಿಸಿ. ನಿಮ್ಮ ಮನೆಯ ಮಕ್ಕಳ ಬಗ್ಗೆ ಮಾತ್ರ ನೀವು ಕೇರ್ ಮಾಡಿ, ಬೇರೆಯವರ ಮನೆಯ ಮಕ್ಕಳ ಬಗ್ಗೆ ಒಳ್ಳೆಯದಾಗಿದ್ದರೆ ಕೇರ್ ಮಾಡಿ, ಹೊರತಾಗಿ ಯಾರಿಗೂ ಕೂಡ ಈ ರೀತಿ ಚುಚ್ಚು ಮಾತುಗಳನ್ನು ಆಡೋಕೆ ಹೋಗಬೇಡಿ. ಇನ್ನೊಂದು, ಮಕ್ಕಳು ಕೂಡ ವಿಚಾರ ಮಾಡಿ, PUCಯೇ ಜೀವನ ಅಲ್ಲ ಅಥವಾ ಪರೀಕ್ಷೆಯೇ ಜೀವನ ಅಲ್ಲ, ಅದನ್ನು ಹೊರತುಪಡಿಸಿ ಇನ್ನೂ ಜೀವನ ಬಹಳಷ್ಟಿದೆ. ಎಷ್ಟೋ ಜನ PUC ಫೇಲ್ ಆದಂಥವರು ಮುಂದೆ IAS IPS ಆದಂಥ ಉದಾಹರಣೆಗಳು ಸಾಕಷ್ಟಿದೆ. ಎಷ್ಟೋ ಬಿಸ್ನೆಸ್ ಮ್ಯಾನ್ಗಳಾಗಿ ಬೆಳೆದಿದ್ದಿದೆ, ಎಷ್ಟೋ ಕಲಾವಿದರಾಗಿ ಬೆಳೆದಿದ್ದಾರೆ, ಎಷ್ಟೋ ಸಂಗೀತಗಾರರಾಗಿ ಬೆಳೆದಿದ್ದಾರೆ, ಈ ಸಮಾಜದಲ್ಲಿ ಉನ್ನತ ಸ್ಥಾನಗಳಕ್ಕೆ ಏರಿದ್ದಾರೆ. ಅಂಥವ್ರನ್ನ ನೋಡಿ ಜೀವನವನ್ನು ಮಾದರಿಯಾಗಿ ರೂಪಿಸಿಕೊಳ್ಳಿ. ಈ ಪರೀಕ್ಷೆಯಲ್ಲಿ ಬರುವಂಥ 3 ಗಂಟೆಗಳ ಪರೀಕ್ಷೆ ಏನಿದೆಯಲ್ವಾ, ಅದು ನಿಮ್ಮ ಜೀವನವನ್ನು ನಿರ್ಧಾರ ಮಾಡೋದಿಲ್ಲ. ಅದು ಮಾತ್ರ ಇಂಪಾರ್ಟೆಂಟ್ ಅಲ್ಲ, ಜೀವ ಮುಖ್ಯ. ಜೀವ ಇದ್ದರೆ ಎಲ್ಲವನ್ನು ಕೂಡ ಸಾಧಿಸಬಹುದು. ಹೋದರೆ ತಂದೆ ತಾಯಿಗೂ ಕೂಡ ಇಲ್ಲಿ ಅದೆಷ್ಟು ದುಃಖ ಆಗುತ್ತೆ. ಹಾಗಾಗಿ ಏನೂ ಇಲ್ಲದಂತಹ ವಿದ್ಯಾರ್ಥಿಗಳ ಸಾಧನೆಯನ್ನು ಒಮ್ಮೆ ನೋಡಿ. ಯಾಕಂದರೆ ನೆಕ್ಸ್ಟ್ ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನೆಕ್ಸ್ಟ್ ಇನ್ನೇನು SSLC ಪರೀಕ್ಷೆಯ ಫಲಿತಾಂಶ ಕೂಡ ಬರಕ್ಕಿದೆ. ಹಾಗಾಗಿ ದಯಮಾಡಿ ನಿಮ್ಮ ತಂದೆ ತಾಯಿಗಳು ಮಕ್ಕಳ ಬಗ್ಗೆ ಎಚ್ಚರಿಕೆ ವಹಿಸಿ. ಏನು ಮಕ್ಕಳ ರಿಸಲ್ಟ್ ಬರುವ ದಿನ ಸ್ವಲ್ಪ ನೋಡಿ, ಅವ್ರ ರಿಸಲ್ಟ್ ಬಂದ ನಂತರ ಏನು ಮಾಡ್ತಾ ಇರ್ತಾರೆ ಅದನ್ನು ಕೂಡ ಸ್ವಲ್ಪ ಗಮನ ಹರಿಸಿ. ಯಾಕಂತೇಳಿದರೆ ಮಕ್ಕಳ ಮೇಲೆ ಅತಿಯಾದ ಒತ್ತಡಗಳನ್ನು ಹೇರೋದು, ರಿಸಲ್ಟ್ ಸರಿಯಾಗಿ ಬರದೇ ಇದ್ದರೆ ಅವ್ರಿಗೆ ಏನಾದರೂ ಮಾತನಾಡೋದು, ಬೈಯುವುದು, ಹೊಡೆಯುವುದು ಇಂಥಗಳನ್ನ ಮಾಡಬೇಡಿ.
ಮಕ್ಕಳು ಇದ್ದರೆ ಜೀವನದಲ್ಲಿ ಮುಂದೆ ಏನು ಬೇಕಾದರೂ ಸಾಧನೆ ಮಾಡ್ತಾರೆ. ಪರೀಕ್ಷೆಯ ಜೀವನ ಅಲ್ಲ, ಜೀವನ ಬಹುದೊಡ್ಡದು. ಹಾಗಾಗಿ ಸ್ವಲ್ಪ ಅರಿತು ನಡೆಯಿರಿ ಅಂತ ಹೇಳುವ ಪ್ರಯತ್ನ ನಮ್ಮದಾಗಿತ್ತು. ಲೇಟೆಸ್ಟ್ ಸುದ್ದಿಗಳಿಗಾಗಿ ನೋಡ್ತಾ ಇರಿ ರನ್ ಟಿವಿ. ಇದು ಸಾಮಾಜಿಕ ಚಿಲ್ಮೆ. ಉತ್ತರ ಕರ್ನಾಟಕ ವಿದ್ಯಾರ್ಥಿಗಳ ಭವಿಷ್ಯ ನಿರ್ಮಾಣಕ್ಕೆ ಭದ್ರ ಬುನಾದಿಯಾಗಿ ನಿಂತಿದೆ ಸ್ವಾಮಿ ವಿವೇಕಾನಂದ ವಿದ್ಯಾಸಂಸ್ಥೆ ಬೀಳಗಿ. 30 ವರ್ಷಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದೆ. ಒಂದೇ ಸೂರಿನಡಿ ಕೆಜಿಯಿಂದ ಪಿಜಿವರೆಗೆ ಕಲಿಯುವ ಅವಕಾಶ ಇಲ್ಲಿದೆ. ಸಿಬಿಎಸ್ಇ ಸ್ಕೂಲ್, ಸೈನ್ಸ್ ಅಂಡ್ ಕಾಮರ್ಸ್ ಪಿಯು ಕಾಲೇಜ್, ಪದವಿ, ಸ್ನಾತಕೋತ್ತರ ಪದವಿ ಅಧ್ಯಯನಕ್ಕೆ ಬೆಸ್ಟ್ ಸಂಸ್ಥೆಯಾಗಿದೆ. ಡಿಜಿಟಲ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಬೃಹತ್ ಲೈಬ್ರರಿ, ಪ್ರಾಕ್ಟಿಕಲ್ ಲ್ಯಾಬ್, ವಿಶಾಲವಾದ ಕ್ಯಾಂಪಸ್, ಬಾಲಕ ಬಾಲಕಿಯರ ಪ್ರತ್ಯೇಕ ಸುಸಜ್ಜಿತ ಹಾಸ್ಟೆಲ್, ಆಟದ ಮೈದಾನ, ಸ್ವಿಮ್ಮಿಂಗ್ ಪೂಲ್, ಸ್ಕೂಲ್ ಬಸ್, ಸೆಕ್ಯೂರಿಟಿ ವ್ಯವಸ್ಥೆ ಸೇರಿದಂತೆ ಅತ್ಯಾಧುನಿಕ ಸೌಲಭ್ಯಗಳಿವೆ. ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಸದಾ ಸಿದ್ಧವಾಗಿದೆ ಈ ವಿದ್ಯಾದೇಗುಲ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.